ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ವಿಶ್ವದ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವದ ವಿಶ್ವ ಸಂವಿಧಾನ ಪಾರ್ಲಿಮೆಂಟ್ ಜಾತಿರಹಿತ ಧರ್ಮಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಲಿಂಗಾಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಶರಣು ಎಂದರೆ ಜೀವಗಳಲ್ಲಿ ಶಿವನಿದ್ದಾನೆ, ಎಲ್ಲರನ್ನ ಮಾಡಿದ ಸೃಷ್ಟಿಕರ್ತ ಒಬ್ಬನೇ ಒಬ್ಬ ದೇವ. ಆ ದೇವ ಎಲ್ಲರನ್ನ ಮಾಡಿ ಎಲ್ಲರ ಒಳಗೆ ಕಾಣಲಾರದ ರೂಪದಲ್ಲಿ ಇರ್ತಕ್ಕಂತಹ ಜಗದೀಶನಿಗೆ ಜೀವಗಳಲ್ಲಿ ಶಿವನಿದ್ದಾನೆಂದು ನಂಬಿ ಸರ್ವರಲ್ಲಿ ಬಾಗಿದ ತಲೆ ಮುಗಿದ ಕೈಯಿಂದ ಭಕ್ತಿ ಭಾವದಿಂದ ಈ ಥರ ಶರಣು ಮಾಡಿದರೆ ನಿಜವಾಗಿರ್ತಕ್ಕಂತಹ ದೇವನಿಗೆ ಶರಣಾದಂತೆ. ಈ ತತ್ವ ಜಗತ್ತಿನಲ್ಲಿ ಯಾರಾದರೂ ತಿಳಿಸಿದೆ ಆದರೆ ನಮ್ಮ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಎಂದು ಹೇಳಲು ಇವತ್ತು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗುತ್ತದೆ. ಹೀಗೆ ಬಸವ ಕಲ್ಯಾಣದಲ್ಲಿ 770 ಜನ ಅಮರ ಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ. ಈ ಧರ್ಮ ಏನು ಹೇಳಿ ಕೊಡುತ್ತದೆಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈ ಸತ್ಯವನ್ನು ಅರಿತುಕೊಂಡು ಬದುಕುವ ಸಲುವಾಗಿ ನಮ್ಮ ಶರಣರು ಬಸವ ಕಲ್ಯಾಣದ ಶರಣರು ವಚನಗಳನ್ನು ಬರೆದಿದ್ದಾರೆ. ಅನುಭವದಿಂದ ಆಚರಣೆ ಮಾಡುವುದರ ಮೂಲಕ. ಇವಾಗ ಒಂದು ಬಸವಣ್ಣನವರ ವಚನ. ವಾರ 7 ಕುಲ 18 ಎಂಬುವರು ಇದು ನಾವು ನಂಬಲಾರೆವು. ಹಗಲೊಂದು ವಾರ ಇರುಳೊಂದು ವಾರ, ಭವಿಯ ಒಂದು ಕುಲ ಭಕ್ತನದು ಒಂದು ಕುಲ. ಇದು ನಾವು ಬಲ್ಲೇವು ಕಾಣ ಕೂಡಲ ಚನ್ನ ಸಂಗಮ ದೇವ. ಈ ಬಸವಣ್ಣನವರ ವಚನ ಅನುಭವ ಮಂಟಪದ ವಚನಗಳಲ್ಲಿ ಇದು ಚನ್ನ ಬಸವಣ್ಣನವರ ವಚನವಾಗಿರುತ್ತದೆ. ಬಸವಣ್ಣನವರ ಸೋದರಳಿಯ ಅಕ್ಕ ನಾಗಮ್ಮನವರ ಬಸವಣ್ಣನವರ ಅಕ್ಕ ಆಗಿರ್ತಕ್ಕಂಥ ಅಕ್ಕ ನಾಗಮ್ಮರವರ ಮಗ ಚನ್ನ ಬಸವಣ್ಣನವರ ಸೋದರಳಿಯ ಬರೆದಿರತಕ್ಕಂತಹ ಈ ವಚನ. ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಎಂದು ಕರೆಯಲಾಗುತ್ತದೆ ಅವರನ್ನು. ಅವರ ವಯಸ್ಸು ಕಿರಿಯದಾಗಿದ್ದರೂ ಕೂಡ ಅವರ ಜ್ಞಾನ ನೋಡಿದರೆ ನಾವು ಇಡೀ ಜಗತ್ತವನ್ನೇ ಪಾವನ ಮಾಡಿಕೊಳ್ಳಲು ಬರುತ್ತದೆ ಅಂತಕ್ಕಂಥ ಕ್ರಾಂತಿಕಾರಿ ವಚನಗಳು ಇರುತ್ತವೆ. ನಮ್ಮ ಉಪಜೀವನಕ್ಕಾಗಿ ನಾವು ದಿನಾಂಕಗಳು ವಾರಗಳು ಎಲ್ಲ ಮಾಡಿಕೊಂಡಿವೆ. ಆದರೆ ಜಗತ್ತದ ಕೊನೆಯವರೆಗೂ ಶಾಶ್ವತವಾಗಿರ್ತಕ್ಕಂಥದ್ದು ಹಗಲು ಮತ್ತು ರಾತ್ರಿ. ಹಾಗೆ ಹಗಲೊಂದು ವಾರ ಇರುಳೊಂದು ವಾರ, ಭವಿಯ ಒಂದು ಕುಲ. ಭವಿ ಅಂದರೆ ಜನರ ತಲೆಯಲ್ಲಿ
ಮೂಢ ರೂಢಿಯನ್ನು ಹಾಕುವರು. ಜ್ಯೋತಿಷ್ಯ, ಶಾಸ್ತ್ರ, ಪುರಾಣ, ಪಂಚಾಂಗಗಳನ್ನು ಹೇಳಿ ಜನರಿಗೆ ಅಜ್ಞಾನದಲ್ಲಿಟ್ಟು ಒಂದು ಭ್ರಷ್ಟಾಚಾರ ಹೆಚ್ಚಿಗಾಗಲಿಕ್ಕೆ ಕಾರಣಿಕರಾಗ್ತಕ್ಕಂಥವ್ರು. ಮತ್ತು ಜೀವಗಳಲ್ಲಿ ಶಿವನನ್ನು ತೋರಿಸುವ ಬದಲಾಗಿ ಮಾನವ ನಿರ್ಮಿತ ದೈವಗಳಲ್ಲಿ ದೇವರಿದ್ದಾನೆ ಎಂದು ಹೇಳಿ ಸುಳ್ಳು ಹರಡಿಸ್ತಕ್ಕಂಥವರು ಇವರೆಲ್ಲರಿಗೆ ಶರಣರು ಏನು ಹೇಳಿದ್ದಾರೆ ಅಂದರೆ ಭವಿಗಳು. ಇದು ಒಂದು ಕುಲ ಬೇರೆ, ಭಕ್ತನೊಂದು ಕುಲ. ಭಕ್ತನೆಂದರೆ ನಮ್ಮ ಬಸವಾದಿ ಶಿವಶರಣರು ಯಾವ ರೀತಿ ಬಸವ ಭೂಮಿ ಬಸವ ಕಲ್ಯಾಣದಲ್ಲಿ ನುಡಿ ಮತ್ತು ನಡೆ, ವಿಚಾರ ಮತ್ತು ಆಚಾರ ಒಂದಾಗಿಸಿಕೊಂಡು ಉತ್ಪಾದಕರು, ಅಂದರೆ ಮಾನವನಿಗೆ ಬೇಕಾಗಿರ್ತಕ್ಕಂತಹ ಉತ್ಪಾದನೆ ಮಾಡ್ತಕ್ಕಂಥವರು. ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಬಾಚಿಕಾಯಕದ ಬಸಪ್ಪ, ಹೀಗೆ ಮಡಿವಾಳ ಮಾಚಿ ತಂದೆ, ಅಂಬಿಗರ ಚೌಡಯ್ಯ, ಸೊನ್ನಲಾಪುರದ ಸಿದ್ದರಾಮೇಶ್ವರರು, ಹೀಗೆ ಅಲ್ಲಮ ಪ್ರಭುರವರು, ಅಕ್ಕ ಮಹಾದೇವಿ, ಅಕ್ಕ ನಾಗಮ್ಮ, ಕಾಶ್ಮೀರದ ರಾಜ ಮಹಾದೇವ್ ಗೋಪಾಲ್ ದಂಪತಿಗಳು ಮಹಾದೇವಿ, ಅಫಘಾನಿಸ್ತಾನದಿಂದ ಸೂಫಿ ಸಂತ್ ಅವನು ಮರುಳ ಶಂಕರ ದೇವ ಅಂದೇಳಿ ಲಿಂಗ ತತ್ವ ಅಳವಡಿಸಿಕೊಂಡು ಲಿಂಗ ಆಯತ ಧರ್ಮಿಯಾಗಿ ವಚನಗಳನ್ನು ಬರೆದಿದ್ದಾರೆ. ಅಫಘಾನಿಸ್ತಾನದಿಂದ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಈ ಥರ ಬಹಳ ದೊಡ್ಡ ಇತಿಹಾಸ ಇದ್ದರೂ ಕೂಡ 891 ವರ್ಷಗಳಿಂದ ಈ ಭಾರತೀಯರಿಗೆ ತಲೆಯಲ್ಲಿ ಅಜ್ಞಾನವಾದ ಕಸವನ್ನು ತುಂಬಿ ದುಡಿಯಲಾರದೆ, ಕೈ ಕೆಸರು ಮಾಡಿಕೊಳ್ಳಲಾರದೆ, ಬಾಯಿ ಮೊಸರು ಮಾಡಿಕೊಳ್ಳತಕ್ಕಂತಹ ಒಂದು ವಿಚಾರಗಳನ್ನು ಜನರ ತಲೆಯಲ್ಲಿ ಹಾಕಿರುವುದರಿಂದ ನಮ್ಮ ಭಾರತ ದೇಶದಲ್ಲಿ ಜಾತಿ ಭೇದ ಭಾವಗಳು ಹೆಚ್ಚಾಗಿರುತ್ತವೆ. ಈಗ ಇನ್ನೊಂದು ಬಸವಣ್ಣನವರ ವಚನ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳವಯ್ಯ, ಮೃದು ವಚನವೇ ಸಕಲ ತಪಂಗಳವಯ್ಯ, ಸದು ವಿನಯವೇ ಸದಾ ಸದಾ ಶಿವನ ಒಲುಮೆವಯ್ಯ, ಕೂಡಲ ಸಂಗಮ ದೇವ ನಂತಲ್ಲ ವಲ್ಲನಯ್ಯ. ಈ ವಚನ ಇವತ್ತು ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿ ವರ್ಗದವರು, ಧರ್ಮದ ಬೋಧನೆ ಮಾಡ್ತಕ್ಕಂತಹ ಎಲ್ಲ ಜನರು, ಸಂಘ ಸಂಸ್ಥೆಗಳು, ಇವರೆಲ್ಲರೂ ಈ ವಚನವನ್ನು 23 ಭಾಷೆಯಲ್ಲಿ ಸಿಗುತ್ತದೆ, ಆತ್ಮ ಅವಲೋಕನ ಮಾಡಿಕೊಳ್ಳಬೇಕು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ ಎಂದು ಬಸವಣ್ಣನವರು ಯಾಕೆ ಹೇಳಿದ್ದಾರೆಂದರೆ, ಬಸವಾದಿ ಶಿವಶರಣರು ಮಾನವ ನಿರ್ಮಿತ ಗುಡಿ ಗುಂಡಾರಗಳಲ್ಲಿರ್ತಕ್ಕಂತಹ ಮೂರ್ತಿಗಳಲ್ಲಿ ದೇವರನ್ನ ಕಾಣಲೇ ಇಲ್ಲ. ಬಸವಾದಿ ಶಿವಶರಣರು, ಬಸವ ಕಲ್ಯಾಣದ ಶರಣರು ಜೀವಗಳಲ್ಲಿ ಶಿವನನ್ನ ಕಂಡವರು. ಆದ್ದರಿಂದಲೇ ಕೊಲ್ಲುವವನೇ ಮಾದಿಗನು, ಹೊಲಸು ತಿಂಬುವವನೇ ಹೊಲೆಯ, ಕುಲವೇನು ಇವಂದಿರ, ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರೆಂದು ಹೇಳಿದರಲ್ಲ. ಆದ್ದರಿಂದ ನಮ್ಮ ನಡೆ ಮತ್ತು ನುಡಿ ಯಾರು ಚೆನ್ನಾಗಿ ಬದುಕ್ತಾರೋ ಅವರೆಲ್ಲರೂ ಶ್ರೇಷ್ಠ ವ್ಯಕ್ತಿಗಳು ಆಗಲು ಸಾಧ್ಯವಿದೆ. ಜಾತಿಯಲ್ಲಿ ಭೇದ ಭಾವ ಮಾಡಲಿಕ್ಕೆ ನಮ್ಮ ಶರಣರು ಹೇಳಿಲ್ಲ. ನಡವಳಿಕೆ ಮತ್ತು ವಿಚಾರ ಆಚಾರಗಳಿಗೆ ಬೆಲೆ ಕೊಟ್ಟವರು ನಮ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರು. ಆದ್ದರಿಂದ ಮೃದು ವಚನವೇ ಸಕಲ ಜಪಗಳು ಎಂದು ಹೇಳಿದಾರಲ್ಲ. ಏನು ಬಂದಿರಿ ಹದುಳವಿದ್ದಿರೇ ಎಂದರೆ ನಿಮ್ಮ ಮೈಶಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಒಡೆಯುವುದೇ, ಕೊಡದಿದ್ದರೊಂದು ಒಂದು ಒಳ್ಳೆಯ ಗುಣವಿಲ್ಲದಿರ್ದೊಡೆ, ಕೆಡಹಿ ಮೂಗು ಕೊಯ್ಯುವುದು ಮಾಡ್ಮನೆ ನಮ್ಮ ಕೂಡಲ ಸಂಗಮ ದೇವ. ಇಂತಹ ಅನೇಕ ವಚನಗಳು ಏನು ಹೇಳಿಕೊಡುತ್ತವೆಂದರೆ, ಶಾಶ್ವತವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಶರಣರು ಕೊಟ್ಟಿದ್ದಾರಲ್ಲ, ಅವರಿಗೆ ನಾವೆಲ್ಲರೂ ಭಾರತೀಯರು ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಿದರು.
ಸಾಲದು. ಜೀವದಲ್ಲಿ ಉಸಿರಿರುವವರೆಗೆ ಅವರ ವಿಚಾರಗಳನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳೋಣ, ಜನಮನಕ್ಕೆ ಮುಟ್ಟಿಸುವ ಕಾರ್ಯ ಮಾಡೋಣ. ಆದರೆ ನಮ್ಮ ಶರಣರು ಶರಣ ಸತಿ ಲಿಂಗಪತಿ ನಮ್ಮೆಲ್ಲರ ಒಳಗೆ ಪತಿಯ ರೂಪದಲ್ಲಿದ್ದಾನೆ, ತಂದೆ ತಾಯಿ ರೂಪದಲ್ಲಿದ್ದಾನೆ. ಈ ಪಂಚ ಇಂದ್ರಿಯಗಳ ಮುಖಾಂತರ ಈ ದೇಹವೆಂಬ ದೇವಸ್ಥಾನಕ್ಕೆ ಇಡೀ ಜಗತ್ತದ ನನ್ನ ಸೃಷ್ಟಿ ಹೇಗಿದೆ ನೋಡಪ್ಪ ಎಂದು ತೋರಿಸಿದರಲ್ಲ. ಆದರೆ ದೇವರನ್ನು ಹುಡುಕಿಕೊಂಡು ನಾವು ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ. ನಾವು ಪ್ರಕೃತಿಯನ್ನು ಸೌಂದರ್ಯವನ್ನು ನೋಡಿ ಆನಂದಪಟ್ಟು ಎಲ್ಲ ಈ ಪ್ರಕೃತಿಯನ್ನು ನಾವು ಸರಿಯಾಗಿ ಉಳಿಸೋಣ, ಬೆಳೆಸೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಸರಿ ಎನಿಸಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅವರೇ ಅಂಥವರಿಂದ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ. ಅದು ಸ್ವಚ್ಛ ಮನಸ್ಸುಗಳನ್ನು ಇಟ್ಟುಕೊಂಡು ಎಂದು ಹೇಳುತ್ತಾ, ನಮ್ಮಿಂದ ಏನಾದರೂ ತಪ್ಪುಗಳಾದರೂ ಕೂಡ ನಾವು ವಚನಗಳನ್ನು ಓದೋಣ, ಅರ್ಥ ಮಾಡಿಕೊಳ್ಳೋಣ, ಮತ್ತೆ ಒಳ್ಳೆಯ ಜೀವನ ಮಾಡೋಣ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸರ್ಕಾರದ ವತಿಯಿಂದ ಆಗಲಿ ಎಂದು ಕೊನೆಯದಾಗಿ ವಿನಂತಿಸಿಕೊಳ್ಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.